ನಮಸ್ಕಾರ. ರಿವೆಟಿಂಗ್ ಆಗಿ ಡ್ರಿಲ್ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಲ್ಯಾಪ್ ಮತ್ತು ಬಟ್ ರಿವೆಟ್ ಜಾಯಿಂಟ್ಗಾಗಿ ಲೇಔಟ್ ಅಂತರವನ್ನು ತಯಾರಿಸುವುದು, ಡ್ರಾಯಿಂಗ್ ಪ್ರಕಾರ ಡ್ರಿಲ್ ಹೋಲ್ಗಳನ್ನು ಗುರುತಿಸುವುದು, ಶೀಟ್ ಮೆಟಲ್ನ ಕ್ಲ್ಯಾಂಪ್ ಮತ್ತು ಪಂಚಿಂಗ್ ಅನ್ನು ನಿರ್ವಹಿಸುವುದು, ಪೋರ್ಟಬಲ್ ಡ್ರಿಲ್ಲಿಂಗ್ ಮಷಿನ್ ಅನ್ನು ಬಳಸಿ ಹೋಲ್ ಡ್ರಿಲ್ಲಿಂಗ್ ಅನ್ನು ನಿರ್ವಹಿಸುವುದು. ಮೊದಲಿಗೆ ರಿವೆಟ್ ಎಂದರೇನು ಎಂದು ತಿಳಿಯೋಣ. ರಿವೆಟ್ 2 ಅಥವಾ ಹೆಚ್ಚಿನ ಮೆಟಲ್ ಶೀಟ್ಗಳನ್ನು ಸೇರಿಸಲು ಬಳಸುವ ಶಾಶ್ವತ ಮೆಕ್ಯಾನಿಕಲ್ ಫ್ಯಾಸನರ್ ಆಗಿದೆ. ಮುಂದೆ ಡ್ರಿಲ್ಲಿಂಗ್ ಎಂದರೇನು ಎಂದು ನೋಡೋಣ. ಡ್ರಿಲ್ಲಿಂಗ್ ಎನ್ನುವುದು ಸಾಲಿಡ್ ವಸ್ತುಗಳಲ್ಲಿ ರಂಧ್ರವನ್ನು ಕೊರೆಯಲು ರೊಟೇಟಿಂಗ್ ಕಟಿಂಗ್ ಟೂಲ್ನಿಂದ ಮೆಟಲ್ ಕತ್ತರಿಸುವ ಪ್ರಕ್ರಿಯೆಯಾಗಿದೆ. ರಿವೆಟಿಂಗ್ಗಾಗಿ ಅಗತ್ಯವಿರುವ ಪರಿಕರಗಳನ್ನು ಈಗ ಪಟ್ಟಿ ಮಾಡೋಣ. ವುಡನ್ ಮ್ಯಾಲೆಟ್, ಸ್ಟೀಲ್ ರೂಲ್, ಟ್ರೈ ಸ್ಕ್ವೇರ್, ಸ್ಟ್ರೈಟ್ ಸ್ನಿಪ್, ಸ್ಕ್ರೈಬರ್, ಸಿ ಕ್ಲಾಂಪ್, ಸೆಂಟರ್ ಪಂಚ್, ಬಾಲ್ ಪೀನ್ ಹ್ಯಾಮರ್, ಡ್ರಿಲ್ ಬಿಟ್, ಪೋರ್ಟಬಲ್ ಡ್ರಿಲ್ಲಿಂಗ್ ಮಷಿನ್, ಚೆಕ್ ಕೀ. ಡ್ರಾಯಿಂಗ್ ಪ್ರಕಾರ ಲ್ಯಾಪ್ ರಿವೆಟಿಂಗ್ಗಾಗಿ ಮೆಟಲ್ ಶೀಟ್ ಅನ್ನು ತಯಾರಿಸುವ ವಿಧಾನವನ್ನು ಈಗ ಕಲಿಯೋಣ. .2 ಮಿಲಿಮೀಟರ್ ದಪ್ಪದ ಜಿಐ ಶೀಟ್ ಎಂದು ಕರೆಯಲ್ಪಡುವ ಗ್ಯಾಲ್ವನೈಸ್ಡ್ ಐರನ್ ಶೀಟ್ ಅನ್ನು ಆಯ್ಕೆ ಮಾಡಿ. ವುಡನ್ ಮ್ಯಾಲೆಟ್ ಬಳಸಿ ಡ್ರೆಸ್ಸಿಂಗ್ ಪ್ಲೇಟ್ನಲ್ಲಿ ಶೀಟ್ ಅನ್ನು ಚಪ್ಪಟೆಗೊಳಿಸಿ. ಸ್ಟೀಲ್ ರೂಲ್ ಬಳಸಿ 48 ಮಿಲಿಮೀಟರ್ ಇಂಟು 50 ಮಿಲಿಮೀಟರ್ ಅಗತ್ಯವಿರುವ ಅಳತೆಯನ್ನು ಗುರುತಿಸಿ. 48 ಮಿಲಿಮೀಟರ್ ಇಂಟು 50 ಮಿಲಿಮೀಟರ್ ಗಾತ್ರದ 2 ಶೀಟ್ ಮೆಟಲ್ ತುಣುಕುಗಳನ್ನು ಕತ್ತರಿಸಿ. ಫ್ಲಾಟ್ ಸ್ಮೂತ್ ಫೈಲ್ ಅನ್ನು ಬಳಸಿ ಜೋಡಿಸಬೇಕಾದ ಶೀಟ್ ಮೆಟಲ್ನ ಅಂಚುಗಳು ಬರ್ಗಳಿಂದ ಮುಕ್ತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಮುಂದೆ ಲ್ಯಾಪ್ ಜಾಯಿಂಟ್ಗಳಿಗೆ ರಿವೆಟ್ ಹೋಲ್ಗಳಿಗಾಗಿ ಲೇಔಟ್ ಅಂತರವನ್ನು ಸಿದ್ಧಪಡಿಸುವ ವಿಧಾನವನ್ನು ನಾವು ಕಲಿಯೋಣ. ಸೇರಿಸಬೇಕಾದ ಶೀಟ್ ದಪ್ಪಕ್ಕೆ ಅಂದರೆ ಟಿ, ಇದಕ್ಕೆ ಸಂಬಂಧಿಸಿದಂತೆ ರಿವೆಟ್ನ ವ್ಯಾಸ ಅಂದರೆ ಡಿ ಇದರ ಲೆಕ್ಕಾಚಾರ ಮಾಡಿ. ರಿವೆಟ್ನ ವ್ಯಾಸ ಡಿ ಈಸ್ ಈಕ್ವಲ್ ಟು 2.5 ಇಂಟು ಟಿ. ಶೀಟ್ ದಪ್ಪ ಅಂದರೆ ಟಿ 1.2 ಮಿಲಿಮೀಟರ್ ಎಂದು ನಮಗೆ ತಿಳಿದಿದೆ. ಅಂದರೆ 2.5 ಇಂಟು 1.2 ಮಿಲಿಮೀಟರ್, ಅದು 3 ಮಿಲಿಮೀಟರ್ಗೆ ಸಮಾನ. ರಿವೆಟ್ ಹೋಲ್ ವ್ಯಾಸಕ್ಕೆ 0.2 ಮಿಲಿಮೀಟರ್ ಅನುಮತಿಯನ್ನು ನೀಡಬಹುದು ಮತ್ತು 5 ರಿವೆಟ್ ಹೋಲ್ಗಳನ್ನು ಡ್ರಿಲ್ ಮಾಡಬೇಕು. ಆದ್ದರಿಂದ ಡ್ರಿಲ್ ಮಾಡಬೇಕಾದ ಹೋಲ್ನ ಒಟ್ಟು ವ್ಯಾಸ 3.2 ಮಿಲಿಮೀಟರ್. ಸ್ಕ್ರೈಬರ್ ಮತ್ತು ಟ್ರೈ ಸ್ಕ್ವೇರ್ ಬಳಸಿ ಎ ಫೇಸ್ ಮೇಲೆ ಫೇಸ್ ಸಿ ಇಂದ 6 ಮಿಲಿಮೀಟರ್ ರೇಖೆಯನ್ನು ಗುರುತಿಸಲಾಗಿದೆ. ಫೇಸ್ ಬಿ ಇಂದ 6 ಮಿಲಿಮೀಟರ್ ರಿವೆಟ್ ರೇಖೆಯನ್ನು ಈ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತದೆ. ಫೇಸ್ ಬಿ ಇಂದ ರಿವೆಟ್ ರೇಖೆಯ ದೂರ ವ್ಯಾಸ ಅಂದರೆ ಡಿ ಇಂಟು 2 ಈಸ್ ಈಕ್ವಲ್ ಟು 3 ಇಂಟು 2 ಅಂದರೆ 6 ಮಿಲಿಮೀಟರ್ನಿಂದ ರಿವೆಟ್ ರೇಖೆಯ ದೂರ.
ಸ್ಕ್ರೈಬರ್ ಅನ್ನು ಮತ್ತು ಟ್ರೈ ಸ್ಕ್ವೇರ್ ಬಳಸಿ ಫೇಸ್ ಎ ಮೇಲೆ ಫೇಸ್ ಬಿ ಮತ್ತು ಫೇಸ್ ಡಿ ಇಂದ 6 ಮಿಲಿಮೀಟರ್ನ 2 ರೇಖೆಗಳನ್ನು ಗುರುತಿಸಲಾಗಿದೆ. ಫೇಸ್ ಬಿ ಮತ್ತು ಫೇಸ್ ಡಿ ಇಂದ ಆರಂಭಿಕ ರಿವೆಟ್ ಹೋಲ್ನ ಅಂತರ ಇಸ್ ಈಕ್ವಲ್ ಟು ವ್ಯಾಸ ಅಂದರೆ ಡಿ ಇಂಟು 2 ಅಂದರೆ 3 ಇಂಟು 2 ಅಂದರೆ 6 ಮಿಲಿಮೀಟರ್ ಇಂದ ಆರಂಭಿಕ ರಿವೆಟ್ ಹೋಲ್ನ ಅಂತರ. ಎರಡು ರಿವೆಟ್ಗಳ ನಡುವಿನ ಅಂತರ ಅಂದರೆ ಪಿಚ್ ಎಂದು ಕರೆಯಲಾಗುತ್ತದೆ. ಇದನ್ನು ಲೆಕ್ಕಾಚಾರ ಮಾಡಲು ಪಿಚ್ ಇಸ್ ಈಕ್ವಲ್ ಟು 3 ಇಂಟು ರಿವೆಟ್ನ ವ್ಯಾಸ ಅಂದರೆ ಡಿ. ರಿವೆಟ್ನ ವ್ಯಾಸ 3 ಮಿಲಿಮೀಟರ್ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಪಿಚ್ ಇಸ್ ಈಕ್ವಲ್ ಟು 3 ಇಂಟು 3 ಮಿಲಿಮೀಟರ್ ಅಂದರೆ 9 ಮಿಲಿಮೀಟರ್. ಡ್ರಾಯಿಂಗ್ ಪ್ರಕಾರ 5 ರಿವೆಟ್ ಹೋಲ್ಗಳನ್ನು ಡ್ರಿಲ್ ಮಾಡಲು ಶೀಟ್ನ ಎತ್ತರ 2d ಪ್ಲಸ್ 3d ಪ್ಲಸ್ 3d ಪ್ಲಸ್ 3d ಪ್ಲಸ್ 3d ಪ್ಲಸ್ 2d ಅಂದರೆ 6 ಪ್ಲಸ್ 9 ಪ್ಲಸ್ 9 ಪ್ಲಸ್ 9 ಪ್ಲಸ್ 9 ಪ್ಲಸ್ 6 ಅದು 48 ಮಿಲಿಮೀಟರ್ಗೆ ಸಮ. ಶೀಟ್ ಅಂಚಿನಿಂದ ಓವರ್ಲ್ಯಾಪ್ ರೇಖೆಯ ಅಂತರವು ರಿವೆಟ್ನ ವ್ಯಾಸಕ್ಕಿಂತ 4 ಪಟ್ಟು ಹೆಚ್ಚಿದ್ದು ಇದು 4 ಇಂಟು 3 ಮಿಲಿಮೀಟರ್ ಅಂದರೆ 12 ಮಿಲಿಮೀಟರ್ ಆಗಿದೆ. ಲ್ಯಾಪ್ ಜಾಯಿಂಟ್ಗಾಗಿ ಲೇಔಟ್ ಪಡೆಯಲು ಮತ್ತೊಂದು ಶೀಟ್ನಲ್ಲಿ ಹಿಂದೆ ಬಳಸಿದ ವಿಧಾನವನ್ನು ಅನುಸರಿಸಿ. ಟ್ರೈ ಸ್ಕ್ವೇರ್ ಮತ್ತು ಸ್ಕ್ರೈಬರ್ ಬಳಸಿ ಲ್ಯಾಪ್ ಜಾಯಿಂಟ್ಗಾಗಿ ಸಿದ್ಧಪಡಿಸಿದ ವಿನ್ಯಾಸದ ಪ್ರಕಾರ ಶೀಟ್ಗಳ ಮೇಲೆ ಡ್ರಿಲ್ ಮಾಡಲು ಹೋಲ್ಗಳನ್ನು ಗುರುತಿಸಿ. ಡ್ರಾಯಿಂಗ್ ಪ್ರಕಾರ ಬಟ್ ಜಾಯಿಂಟ್ಗೆ ರಿವೆಟಿಂಗ್ಗಾಗಿ ಮೆಟಲ್ ಶೀಟ್ ಅನ್ನು ತಯಾರಿಸುವ ವಿಧಾನವನ್ನು ಈಗ ಕಲಿಯೋಣ. ಒಂದು 1.2 ಮಿಲಿಮೀಟರ್ ದಪ್ಪದ ಜಿಐ ಶೀಟ್ ಎಂದು ಕರೆಯಲ್ಪಡುವ ಗ್ಯಾಲ್ವನೈಸ್ಡ್ ಐರನ್ ಶೀಟ್ ಅನ್ನು ಆಯ್ಕೆ ಮಾಡಿ. ವುಡನ್ ಮ್ಯಾಲೆಟ್ ಬಳಸಿ ಡ್ರೆಸ್ಸಿಂಗ್ ಪ್ಲೇಟ್ನಲ್ಲಿ ಶೀಟ್ ಅನ್ನು ಚಪ್ಪಟೆಗೊಳಿಸಿ. ಸ್ಟೀಲ್ ರೂಲ್ ಬಳಸಿ 48 ಮಿಲಿಮೀಟರ್ ಇಂಟು 50 ಮಿಲಿಮೀಟರ್ ಅಗತ್ಯವಿರುವ ಅಳತೆಯನ್ನು ಗುರುತಿಸಿ. ನಲವತ್ತೆಂಟು ಮಿಲಿಮೀಟರ್ ಇಂಟು 50 ಮಿಲಿಮೀಟರ್ ಗಾತ್ರದ 2 ಶೀಟ್ ಮೆಟಲ್ ತುಣುಕುಗಳನ್ನು ಕತ್ತರಿಸಿ. ಸ್ಟೀಲ್ ರೂಲ್ ಅನ್ನು ಬಳಸಿ ಸ್ಟ್ರಾಪ್ಗೆ 48 ಮಿಲಿಮೀಟರ್ ಇಂಟು 24 ಮಿಲಿಮೀಟರ್ ಅಗತ್ಯವಿರುವ ಅಳತೆಯನ್ನು ಗುರುತಿಸಿ. ಶೀಟ್ ಮೆಟಲ್ ಅನ್ನು 48 ಮಿಲಿಮೀಟರ್ ಇಂಟು 24 ಮಿಲಿಮೀಟರ್ ಗಾತ್ರಕ್ಕೆ ಕತ್ತರಿಸಿ. ಫ್ಲಾಟ್ ಸ್ಮೂತ್ ಫೈಲ್ ಅನ್ನು ಬಳಸಿ ಜೋಡಿಸಬೇಕಾದ ಶೀಟ್ ಮೆಟಲ್ನ ಅಂಚುಗಳು ಬರುಗಳಿಂದ ಮುಕ್ತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಮುಂದೆ ಬಟ್ ಜಾಯಿಂಟ್ಗಳಿಗಾಗಿ ರಿವೆಟ್ ಹೋಲ್ಗಳಿಗೆ ಲೇಔಟ್ ಅಂತರವನ್ನು ಸಿದ್ಧಪಡಿಸುವ ವಿಧಾನವನ್ನು ನಾವು ಕಲಿಯೋಣ. ಬಟ್ ಜಾಯಿಂಟ್ಗಳಿಗೆ ಶೀಟ್ಗಳ ಮೇಲಿನ ರಿವೆಟ್ಗಳ ಲೇಔಟ್ ಅಂತರದ ಲೆಕ್ಕಾಚಾರಗಳು ಹಿಂದೆ ಚರ್ಚಿಸಿದಂತೆ ಲ್ಯಾಪ್ ಜಾಯಿಂಟ್ಗಳಿಗೆ ಹೋಲುತ್ತವೆ. ಸಿದ್ಧಪಡಿಸಿದ ಲೇಔಟ್ ಅಂತರದ ಪ್ರಕಾರ 48 ಮಿಲಿಮೀಟರ್ ಇಂಟು 50 ಮಿಲಿಮೀಟರ್ ಎರಡೂ ಶೀಟ್ಗಳನ್ನು ಗುರುತಿಸಿ. ಬಟ್ ಜಾಯಿಂಟ್ನಲ್ಲಿ ಕಾಂಪೊನೆಂಟ್ಗಳ ಅಂಚುಗಳನ್ನು ಒಟ್ಟಿಗೆ ಹಿಡಿದಿಡಲು ಸ್ಟ್ರಾಪ್ ಎಂಬ ಪ್ರತ್ಯೇಕ ಮೆಟಲ್ ಪೀಸ್ ಅನ್ನು ಬಳಸಲಾಗುತ್ತದೆ.
ಸೇರಿಸಬೇಕಾದ ಮೆಟಲ್ ಶೀಟ್ಗಳ ಒಂದು ಬದಿಯಲ್ಲಿ ಸ್ಟ್ರಾಪ್ ಅನ್ನು ಒದಗಿಸಿದರೆ ಅದನ್ನು ಸಿಂಗಲ್ ಸ್ಟ್ರಾಪ್ ಎಂದು ಕರೆಯಲಾಗುತ್ತದೆ. ಮತ್ತು ಸೇರಿಸಬೇಕಾದ ಮೆಟಲ್ ಶೀಟ್ಗಳ ಎರಡೂ ಬದಿಗಳಲ್ಲಿ ಅದನ್ನು ಒದಗಿಸಿದರೆ ಅದನ್ನು ಡಬಲ್ ಸ್ಟ್ರಾಪ್ ಎಂದು ಕರೆಯಲಾಗುತ್ತದೆ. ಸ್ಟ್ರಾಪ್ ಎತ್ತರವನ್ನು ಈ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತದೆ. 2D ಪ್ಲಸ್ 3D ಪ್ಲಸ್ 3D ಪ್ಲಸ್ 3D ಪ್ಲಸ್ 3D ಪ್ಲಸ್ 2D ಅಂದರೆ 6 ಪ್ಲಸ್ 9 ಪ್ಲಸ್ 9 ಪ್ಲಸ್ 9 ಪ್ಲಸ್ 9 ಪ್ಲಸ್ 6 48 ಮಿಲಿಮೀಟರ್ಗೆ ಸಮ. ಹೈಟ್ ಗೇಜ್ ಬಳಸಿ ಎ ಫೇಸ್ ಮೇಲೆ ಬಿ ಫೇಸ್ನಿಂದ 6 ಮಿಲಿಮೀಟರ್, 15 ಮಿಲಿಮೀಟರ್, 24 ಮಿಲಿಮೀಟರ್, 33 ಮಿಲಿಮೀಟರ್ ಮತ್ತು 42 ಮಿಲಿಮೀಟರ್ ಅಂತರದಲ್ಲಿ ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಸ್ಟ್ರಾಪ್ ಅಗಲವನ್ನು ಈ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತದೆ. 4D ಪ್ಲಸ್ 4D ಅಂದರೆ ಅದು 8D. ಶೀಟ್ ಡಿ 3 ಮಿಲಿಮೀಟರ್ನ ವ್ಯಾಸ ಎಂದು ನಮಗೆ ತಿಳಿದಿದೆ. ಅಂದರೆ 8 ಇಂಟು 3 ಅದು 24 ಮಿಲಿಮೀಟರ್ಗೆ ಸಮ. ಹೈಟ್ ಗೇಜ್ ಬಳಸಿ ಸ್ಟ್ರಾಪ್ ಮೇಲೆ ಎ ಫೇಸ್ ಮೇಲೆ ಸಿ ಫೇಸ್ನಿಂದ 6 ಮಿಲಿಮೀಟರ್, 12 ಮಿಲಿಮೀಟರ್, 18 ಮಿಲಿಮೀಟರ್ ಅಂತರದಲ್ಲಿ ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಟ್ರೈಸ್ಕ್ವೇರ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿ ಬಟ್ ಜಾಯಿಂಟ್ಗಾಗಿ ಸಿದ್ಧಪಡಿಸಿದ ವಿನ್ಯಾಸದ ಪ್ರಕಾರ ಶೀಟ್ಗಳ ಮೇಲೆ ಡ್ರಿಲ್ ಹೋಲ್ಗಳನ್ನು ಗುರುತಿಸಿ. ಶೀಟ್ ಮೆಟಲ್ ಅನ್ನು ಕ್ಲಾಂಪ್ ಮಾಡುವುದು ಮತ್ತು ಸೆಂಟರ್ ಪಂಚ್ ಬಳಸಿ ಪಂಚಿಂಗ್ ಮಾಡುವ ಬಗ್ಗೆ ನಾವು ಈಗ ಕಲಿಯೋಣ. ಕ್ಲಾಂಪ್ ಎನ್ನುವುದು ಚಲನೆ ಅಥವಾ ಪ್ರತ್ಯೇಕತೆಯನ್ನು ತಡೆಯಲು, ವಸ್ತುಗಳನ್ನು ಬಿಗಿಯಾಗಿ ಹಿಡಿದಿಡಲು ಅಥವಾ ಭದ್ರಪಡಿಸಲು ಬಳಸುವ ಒಂದು ಫ್ಯಾಸನಿಂಗ್ ಸಾಧನವಾಗಿದೆ. ಸಿ ಕ್ಲಾಂಪ್ ಎನ್ನುವುದು ವುಡನ್ ಅಥವಾ ಮೆಟಲ್ ವರ್ಕ್ ಪೀಸ್ ಅನ್ನು ಹಿಡಿದಿಡಲು ಸಾಮಾನ್ಯವಾಗಿ ಬಳಸುವ ಒಂದು ರೀತಿಯ ಕ್ಲಾಂಪ್ ಸಾಧನವಾಗಿದೆ. ಸಿ ಕ್ಲಾಂಪ್ ಬಳಸಿ ಮೆಟಲ್ ಶೀಟ್ ಅನ್ನು ವರ್ಕ್ ಬೆಂಚ್ನಲ್ಲಿ ಇರಿಸಿ. ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಶೀಟ್ಗಳ ಮೇಲೆ ಮಾರ್ಕ್ ಮಾಡಲಾದ ಹೋಲ್ ಸೆಂಟರ್ಗಳ ಮೇಲೆ ಪಂಚ್ ಮಾಡಿ. ಮುಂದೆ ಪೋರ್ಟಬಲ್ ಡ್ರಿಲ್ಲಿಂಗ್ ಮಷಿನ್ ಬಳಸಿ ಹೋಲ್ಗಳನ್ನು ಡ್ರಿಲ್ ಮಾಡುವ ಬಗ್ಗೆ ಕಲಿಯೋಣ. ಚಕ್ ಕೀ ಬಳಸಿ ಪೋರ್ಟಬಲ್ ಡ್ರಿಲ್ಲಿಂಗ್ ಮಷಿನ್ಗೆ 3.2 ಮಿಲಿಮೀಟರ್ ವ್ಯಾಸದ ಟ್ವಿಸ್ಟ್ ಡ್ರಿಲ್ ಅನ್ನು ಫಿಕ್ಸ್ ಮಾಡಿ. ಪಂಚ್ ಮಾರ್ಕ್ಗಳ ಪ್ರಕಾರ ಶೀಟ್ಗಳ ಮೇಲೆ ಹೋಲ್ ಅನ್ನು ಡ್ರಿಲ್ ಮಾಡಿ. ಹಿಂದೆ ಡ್ರಿಲ್ ಮಾಡಲಾದ ಹೋಲ್ ಮೇಲೆ ದೊಡ್ಡ ಗಾತ್ರದ ಡ್ರಿಲ್ ಅನ್ನು ಕೈಯಿಂದ ತಿರುಗಿಸುವ ಮೂಲಕ ಹೋಲ್ಗಳನ್ನು ಡಿಬರ್ ಮಾಡಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು ಲ್ಯಾಪ್ ಮತ್ತು ಬಟ್ ರಿವೆಟ್ ಜಾಯಿಂಟ್ಗಾಗಿ ಲೇಔಟ್ ಅಂತರವನ್ನು ತಯಾರಿಸುವುದು, ಡ್ರಾಯಿಂಗ್ ಪ್ರಕಾರ ಡ್ರಿಲ್ ಹೋಲ್ಗಳನ್ನು ಗುರುತಿಸುವುದು, ಶೀಟ್ ಮೆಟಲ್ನ ಕ್ಲಾಂಪ್ ಮತ್ತು ಪಂಚಿಂಗ್ ಅನ್ನು ನಿರ್ವಹಿಸುವುದು, ಪೋರ್ಟಬಲ್ ಡ್ರಿಲ್ಲಿಂಗ್ ಮಷಿನ್ ಅನ್ನು ಬಳಸಿ ಹೋಲ್ ಡ್ರಿಲ್ಲಿಂಗ್ ಅನ್ನು ನಿರ್ವಹಿಸುವುದು. ಇದು ರಿವೇಟಿಂಗ್ ಆಗಿ ಡ್ರಿಲ್ ಮಾಡುವ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇನೆ.